ರಾಜ್ಯದಲ್ಲಿ ಎಚ್ಚರಿಕೆಯನ್ನ ಕನ್ನಡ ಭಾಷೆ ವಿಚಾರದಲ್ಲಿ ಕೊಡ್ತಾ ಇದ್ದಾರೆ. ಸೊ ಹೋರ್ಡಿಂಗ್ ಏರಿದ್ರು, ಫ್ಲೈಓವರ್ ಅನ್ನ ಹತ್ತಿದ್ರು, ಸೊ ಇಂಗ್ಲಿಷ್ ಬೋರ್ಡ್ಗಳನ್ನ ಧ್ವಂಸಗೊಳಿಸಿದ್ರು. ಇದು ಇವತ್ತು ಕರ್ವೆ. ಕನ್ನಡ ನಾಮಫಲಕಕ್ಕಾಗಿ ಕರ್ವೆ ಕಾರ್ಯಕರ್ತರು ಉಗ್ರ ರೂಪವನ್ನ ತಾಳಿದ್ರು. ಇವತ್ತು ಸಾದಹಳ್ಳಿ, MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಕರ್ವೆ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕರ್ವೆ ಕಾರ್ಯಕರ್ತರ ಮೇಲೆ ಲಾಠಿಯನ್ನ ಪೊಲೀಸರು ಬೀಸಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರನ್ನ ಇವತ್ತು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರಣ ಇಷ್ಟೇ, ಕನ್ನಡ ನಾಮಫಲಕಗಳಿಲ್ಲದೆ ಇರುವಂಥ ನಾಮಫಲಕಗಳನ್ನೆಲ್ಲ ಕಿತ್ತೆಸೆಯುವಂಥ ಕೆಲಸವನ್ನು, ಒಡೆದುಹಾಕುವಂಥ ಕೆಲಸವನ್ನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಫೆಬ್ರವರಿ 28ರವರೆಗೂ ಕೂಡ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಅಷ್ಟರೊಳಗೆ ಎಲ್ಲ ಕಡೆಯೂ ಕೂಡ ಕನ್ನಡ ನಾಮಫಲಕಗಳಲ್ಲೇ ಇರಬೇಕು ಅಂತ ಹೇಳಿ, ಇಲ್ಲದೇ ಇದ್ದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಸಾದಹಳ್ಳಿ ಬಳಿ ಪೊಲೀಸರು ಮತ್ತು ಕರ್ವೆ ಕಾರ್ಯಕರ್ತರ ನಡುವೆ ಒಂದಿಷ್ಟು ವಾಗ್ವಾದ ಎಲ್ಲ ನಡೀತು, ಮಾತಿನ ಚಕಮಕಿಗಳು ಕೂಡ ನಡೀತು. ಹಲವು ಕಡೆಗಳಲ್ಲಿ ಕಲ್ಲನ್ನು ಕೂಡ ತೋರಿದ್ದಾರೆ, ಹಲವು ಕಡೆಗಳಲ್ಲಿ ಲಘು ಲಾಠಿ ಪ್ರಹಾರ ಕೂಡ ನಡೆದಿದೆ. ಎಲ್ಲೆಲ್ಲಿ ಆಂಗ್ಲ ಭಾಷೆಯಲ್ಲಿ ನಾಮಫಲಕಗಳಿದೆಯೋ ಅವನ್ನೆಲ್ಲ ಒಡೆದು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ.